ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಲಿ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಅನೇಕ ಹೋರಾಟಗಳು, ಸಮಸ್ಯೆಗಳು ಬರುವಾಗ ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಬೇಕು. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 57ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು. ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರ್ರಿ. ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನೆಂಬುದಾಗಿ ದಾವೀದನು ಇಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ದಾವೀದನು ಸೌಲನ ಭೀತಿಯಲ್ಲಿರುವಾಗ, ಸೌಲನು ದಾವೀದನನ್ನು ಕೊಲ್ಲಲು ಪ್ರಯತ್ನ ಮಾಡುವಾಗ ದಾವೀದನು ಹೇಳುವಂಥ ಮಾತಾಗಿದೆ, ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಾವು ಈ ಲೋಕದಲ್ಲಿ ಜೀವನ ಮಾಡುವ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಅನೇಕ ವಿಧವಾದ ಅಗತ್ಯತೆಗಳು ನಮಗೆ ಬರುವಾಗ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಹೃದಯ ಕರ್ತನಲ್ಲಿ ಸ್ಥಿರವಾಗಿರಬೇಕು. ಕರ್ತನಲ್ಲಿ ಸ್ಥಿರವಾಗಿರಬೇಕು. ಮಾತ್ರವಲ್ಲದೆ ಕರ್ತನ ಸ್ತುತಿಸಬೇಕು. ನಮ್ಮ ಹೃದಯ ಕರ್ತನಲ್ಲಿ ಸ್ಥಿರವಾಗಿರುವಾಗ ಕರ್ತ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಅನೇಕ ವಿಧದಲ್ಲಿ ಸೈತಾನ ಹೋರಾಟಗಳನ್ನು ತರುತ್ತಾನೆ, ಸಮಸ್ಯೆಗಳನ್ನು ತರುತ್ತಾನೆ. ಹಾಗಾದ್ರೆ ನಾವು ಏನು ಮಾಡಬೇಕು? ನಮ್ಮ ಹೃದಯ ಕರ್ತನಲ್ಲಿ ಸ್ಥಿರವಾಗಿರಬೇಕು. ಆತನ ಆರಾಧಿಸಬೇಕು. ನಾವು ಉದಯವನ್ನ ಮುಂಗೊಳ್ಳುವುದಕ್ಕಿಂತ ಮುಂಚಿತವಾಗಿ, ಉದಯವನ್ನ ನೋಡುವುದಕ್ಕಿಂತ ಮುಂಚಿತವಾಗಿ ಉದಯದಲ್ಲೇ ಎದ್ದು ಕರ್ತನ ಸನ್ನಿಧಿಯಲ್ಲಿ ಆರಾಧಿಸಿ, ಪ್ರಾರ್ಥಿಸಿ, ನಮ್ಮ ಹೃದಯವನ್ನ ಕರ್ತನಲ್ಲಿ ಸ್ಥಿರಪಡಿಸಿ ಉದಯವನ್ನ ನಾವು ನೋಡಬೇಕು. ನಿಮಗೆ ಅನೇಕ ಹೋರಾಟಗಳಿರಬಹುದು, ಸಮಸ್ಯೆಗಳಿರಬಹುದು, ಅಗತ್ಯತೆಗಳಿರಬಹುದು, ಶೋಧನೆಗಳಿರಬಹುದು, ನಿಮ್ಮ ಕುಟುಂಬದಲ್ಲಿ ಹೋರಾಟಗಳಿರಬಹುದು. ಅದನ್ನು ನೀವೇನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಎಚ್ಚರಿಸ್ತದೆ ಎಂಬುದಾಗಿ ನೋಡುವಾಗ, ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರುವಾಗ, ನೀವು ಕರ್ತನ ಆರಾಧಿಸುವಾಗ, ಕರ್ತನ ಸ್ತುತಿಸುವಾಗ, ಕರ್ತನಲ್ಲಿ ನೀವು ಸ್ಥಿರವಾಗಿ ದೃಢವಾಗಿರುವಾಗ ಕರ್ತ ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನಿಮ್ಮ ಜೀವಿತದಲ್ಲಿ ಎಷ್ಟು ಹೋರಾಟಗಳಿದ್ದರು, ಏನೇ ಸಮಸ್ಯೆಗಳಿದ್ದರು, ಏನೇ ಅಗತ್ಯತೆಗಳಿದ್ದರು, ಅವೆಲ್ಲದರ ಮೇಲೆ ದೇವರು ನಿಮಗೆ ಜಯವನ್ನು ಅನುಗ್ರಹಿಸಿಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ 14ನೇ ವಚನದಲ್ಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ ದಾವೀದನು ಕೀರ್ತನೆಯನ್ನು ರಚನೆ ಮಾಡುತ್ತಾನೆ. ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಪಡಿಸುವುದೆಂಬುದಾಗಿ ತಲೆಯ ಬರಹದಲ್ಲಿ ಬರೆಯಲ್ಪಟ್ಟಿದೆ. ಹೋರಾಟದಲ್ಲಿ, ಗಂಡಾಂತರದಲ್ಲಿ, ಸಮಸ್ಯೆಗಳಲ್ಲಿ, ಅಗತ್ಯತೆಗಳ ಮಧ್ಯದಲ್ಲಿ ಅನೇಕ ವಿಧವಾದ ಶೋಧನೆಗಳು ನಿಮಗೆ ಬರುವಾಗ ನಿಮ್ಮ ನಂಬಿಕೆಯನ್ನು ಪ್ರಕಟಪಡಿಸಬೇಕು. ಕರ್ತ ನನಗಿದ್ದಾನೆ, ನನ್ನ ಹೃದಯವು ಕರ್ತನಲ್ಲಿ ಸ್ಥಿರವಾಗಿದೆ, ಕರ್ತ ನನಗೋಸ್ಕರ ಎಲ್ಲವನ್ನ ಮಾಡ್ತಾನೆ, ಕರ್ತ ನನಗೆ ಮುಂಬಲ ಹಿಂಬಲವಾಗಿದ್ದಾನೆ, ನನ್ನ ಅಗತ್ಯತೆಗಳು ಎಷ್ಟಿದ್ದರೂ ಕರ್ತನು ಪೂರೈಸ್ತಾನೆ ಎಂಬುದಾಗಿ ನೀವು ಕರ್ತನಲ್ಲಿ ದೃಢವಾಗಿರಬೇಕು. ಅದಕ್ಕಾಗಿ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ನಿಮ್ಮ ಹೃದಯ ಧೈರ್ಯವಾಗಿರಬೇಕು.
ವಾಕ್ಯದಲ್ಲಿ ನೋಡ್ತೇವೆ, ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಧೈರ್ಯದ ಆತ್ಮ, ಏಡಿತನದ ಆತ್ಮ ಅಲ್ಲ. ಹಾಗಾದ್ರೆ ನಾವು ಧೈರ್ಯವಾಗಿರಬೇಕು. ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಏನೇ ಸಮಸ್ಯೆಗಳು ಬಂದರೂ ಕರ್ತನಲ್ಲಿ ಧೈರ್ಯವಾಗಿ, ಕರ್ತನಲ್ಲಿ ನಂಬಿಕೆಯಲ್ಲಿ ಸ್ಥಿರವಾಗಿ, ದೃಢವಾಗಿ ನಾವು ನಿಲ್ಲುವಾಗ ನಿಮಗೆ ಬರುವಂತ ಎಲ್ಲ ಹೋರಾಟದ ಮೇಲೆ ದೇವರು ಜಯವನ್ನ ಅನುಗ್ರಹಿಸಿ ಕೊಡುತ್ತಾನೆ. ನೀವು ಹೋರಾಟದ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಗುಣಗಾಡಬಾರದು. ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡಿದೆ, ಯಾಕೆ ಈ ಸಮಸ್ಯೆಗಳು ನನಗೆ ಬಂದವು? ಅನೇಕ ಜನರು ಈ ರೀತಿ ಹೇಳ್ತಾರೆ, ಯಾಕೆ ನನಗೆ ಸಮಸ್ಯೆ, ಯಾಕೆ ನನಗೆ ಹೋರಾಟ, ನನಗೆ ಎಷ್ಟೊಂದು ಅಗತ್ಯತೆಗಳಿದೆ, ನನ್ನ ಕುಟುಂಬದಲ್ಲಿ ಎಷ್ಟೊಂದು ಹೋರಾಟಗಳಿದೆ, ಶೋಧನೆ ಮೇಲೆ ಶೋಧನೆ ಬರ್ತದೆ, ಕಷ್ಟದ ಮೇಲೆ ಕಷ್ಟ ಬರ್ತದೆ ಎಂಬುದಾಗಿ ಅನೇಕ ಜನರು ಆ ಶೋಧನೆಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ ಭಯಪಟ್ಟು ಭಯಭ್ರಾಂತರಾಗಿ ಈ ಮಾತುಗಳನ್ನು ಮಾತನಾಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಪರಲೋಕದಲ್ಲಿಲ್ಲ, ಭೂಲೋಕದಲ್ಲಿದ್ದೇವೆ. ಲೋಕದಲ್ಲಿ ಸಂಕಟಗಳು ಬರ್ತವೆ, ಹೋರಾಟಗಳು ಬರ್ತವೆ, ಅದರ ಮೇಲೆ ನೀವು ಜಯವನ್ನ ಪಡೆದುಕೊಳ್ಳಬೇಕು. ಸತ್ಯವೇದದಲ್ಲಿ ಕೊನೆಯ ಪುಸ್ತಕ ಪ್ರಕಟಣೆ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗ್ತಾನೆ. ಹಾಗಾದ್ರೆ ಈ ಲೋಕದಲ್ಲಿ ನಿಮಗೆ ಬರುವಂತ ಎಲ್ಲ ಹೋರಾಟಗಳಿಂದ, ಶೋಧನೆಗಳಿಂದ, ವೇದನೆಗಳಿಂದ, ಕಷ್ಟಗಳಿಂದ ನೀವು ಜಯವನ್ನ ಪಡೆದುಕೊಳ್ಳಬೇಕು. ಜಯ ನಿಮಗೆ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಆ ಜಯವನ್ನ ನೀವು ಪಡೆದುಕೊಳ್ಳಲು ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಬೇಕು. ಕರ್ತನನ್ನು ನಿರೀಕ್ಷಿಸಿಕೊಂಡಿರಬೇಕು, ದೃಢವಾಗಿರಬೇಕು, ಧೈರ್ಯದಿಂದಿರಬೇಕು. ಕರ್ತನ ಆರಾಧಿಸಬೇಕು. ಆರಾಧನೆ ಮಾಡೋದನ್ನು ಬಿಟ್ಟು ಬಿಡಬಾರದು, ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡಬಾರದು, ದೇವರ ಮೇಲೆ ಇರುವಂತ ನಂಬಿಕೆಯನ್ನ ಕಳಕೊಳ್ಳಬಾರದು. ಏನೇ ಹೋರಾಟಗಳು ಬಂದರೂ ನೀವೊಂದು ತೀರ್ಮಾನ ಮಾಡಬೇಕು, ನನ್ನ ಉಸಿರಿರೋವರೆಗೂ ನಾನು ಕರ್ತನಲ್ಲಿ ದೃಢವಾಗಿರುತ್ತೇನೆ, ನನ್ನ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರುತ್ತದೆ. ನೀವು ಕರ್ತನಲ್ಲಿ ದೃಢವಾಗಿರುವಾಗ ದೇವರು ನಿಮಗೆ ಜಯದ ಮೇಲೆ ಜಯವನ್ನು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯ 5ನೇ ವಚನದಲ್ಲಿ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನೆಂಬುದಾಗಿ ಭಕ್ತನು ಹೇಳುತ್ತಾನೆ. ಆ ಭಕ್ತನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ದೇವರ ಮೇಲೆ ನಿಮ್ಮ ನಿರೀಕ್ಷೆ. ಕಷ್ಟದಲ್ಲಿ, ಹೋರಾಟದಲ್ಲಿ ಕುಗ್ಗಿ ಹೋಗಬೇಡ್ರಿ, ವ್ಯಥೆ ಪಡಬೇಡ್ರಿ, ಅಯ್ಯೋ ಏನು ಮಾಡುವುದು ಎಂಬುದಾಗಿ ಹೇಳ್ಬೇಡ್ರಿ. ಕರ್ತ ನನಗಿದ್ದಾನೆ, ನಾನು ಆತನ ಸ್ತುತಿಸುತ್ತೇನೆ, ಕರ್ತನ ಆರಾಧಿಸುತ್ತೇನೆ. ನೀವು ಆರಾಧನೆ ಮಾಡುವಾಗ, ಸ್ತುತಿ ಮಾಡುವಾಗ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು ನಿಮ್ಮ ಮಧ್ಯದಲ್ಲಿ ಇಳಿದು ಬಂದು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಆರಾಧನೆ ಮಾಡುವುದು ದೇವರು ನಮಗೆ ಕೊಟ್ಟಂತ ಶ್ರೇಷ್ಠವಾದ ಭಾಗ್ಯ. ಆತನ ಆರಾಧನೆ ಮಾಡುವುದು ನಮಗೆ ದೇವರು ಕೊಟ್ಟಂತ ಶ್ರೇಷ್ಠವಾದಂಥ ಭಾಗ್ಯ. ಆತನ ಆರಾಧಿಸಿರಿ. ಆರಾಧನೆ ಮಾಡುವಾಗ ಕರ್ತ ನಿಮ್ಮ ಮಧ್ಯದಲ್ಲಿ ಇಳಿದು ಬಂದು ಅದ್ಭುತಗಳನ್ನು ಮಾಡುತ್ತಾರೆ. ಕುಗ್ಗಿ ಹೋಗಬೇಡ್ರಿ, ವ್ಯಥೆ ಪಡಬೇಡ್ರಿ. ಅನೇಕ ಜನರು ಕಷ್ಟಗಳನ್ನು ನೋಡಿ, ಶೋಧನೆಗಳನ್ನು ನೋಡಿ, ವೇದನೆಗಳನ್ನು ನೋಡಿ ಕುಗ್ಗಿ ಹೋಗುತ್ತಾರೆ. ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕಷ್ಟಗಳನ್ನು ನೋಡಿ, ಶೋಧನೆಗಳನ್ನು ನೋಡಿ, ವೇದನೆಗಳನ್ನು ನೋಡಿ ಕುಗ್ಗಿ ಹೋಗಬೇಡ್ರಿ. ನಿಮ್ಮನ್ನು ಉದ್ಧಾರ ಮಾಡುವ ದೇವರು, ನಿಮ್ಮನ್ನು ರಕ್ಷಿಸುವ ದೇವರು,
ನಿಮ್ಮನ್ನು ಮೇಲೆತ್ತುವ ದೇವರು, ನಿಮ್ಮನ್ನು ಆಶೀರ್ವದಿಸುವ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ. ದೇವರು ಯಾಕೆ ಜೊತೆಯಲ್ಲಿದ್ದಾರೆ? ನಿಮ್ಮನ್ನು ಉದ್ಧಾರ ಮಾಡೋದಕ್ಕಾಗಿ, ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ, ಎಲ್ಲ ಶೋಧನೆಗಳಿಂದ ಹೋರಾಟಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ಆತ ನಿಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾನೆ. ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಲಿ. ನೀವು ಧೈರ್ಯದಿಂದ ಜೀವಿಸಿರಿ, ಕುಗ್ಗಿ ಹೋಗಬೇಡ್ರಿ, ಸೋತು ಹೋಗಬೇಡ್ರಿ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ಮಾತನಾಡೋದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ ಆತನ ಘನಪಡಿಸಿರಿ. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ದೇವರು ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಂಡಿರಬೇಕು. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾ ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ನಿಮಗೆ ಮಾತ್ರ ಸಂಕಟ ಅಲ್ಲ, ಎಲ್ಲ ದೇವರ ಮಕ್ಕಳಿಗೆ ಸಂಕಟಗಳು, ಹೋರಾಟಗಳು, ಶೋಧನೆಗಳು ಬರ್ತವೆ. ಯಾಕಂದ್ರೆ ದೇವರೇ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ. ನೀವು ವ್ಯಥೆ ಪಡ್ತೀರಾ, ನನಗೆ ಮಾತ್ರ ಯಾಕೆ ಬಂದಿದೆ, ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು, ಹೋರಾಟಗಳು ಎಂಬುದಾಗಿ ನೀವು ವ್ಯಥೆ ಪಡ್ತೀರಾ. ಆದರೆ ಯೇಸು ಸ್ವಾಮಿ ಹೇಳಿರೋದನ್ನು ನೀವು ಗಮನಿಸುವಾಗ ನಿಮ್ಮ ಹೃದಯದಲ್ಲಿ ಧೈರ್ಯ ಬರ್ತದೆ. ನೀವು ಕರ್ತನಲ್ಲಿ ಸ್ಥಿರಗೊಳ್ತೀರ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ದೇವರೇನಂತ ಹೇಳಿದ್ದಾರೆ? ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕವನ್ನೇ ಜಯಿಸಿದಂಥ ದೇವರು ನಿಮ್ಮ ಸಂಗಡ ಇರುವುದರಿಂದ ನೀವು ಧೈರ್ಯವಾಗಿರ್ರಿ. ದೇವರು ಯಾಕೆ ಧೈರ್ಯವಾಗಿರ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ, ನಾನು ಈ ಶೋಧನೆಯಲ್ಲಿ ನಿನಗೆ ಜಯವನ್ನು ಕೊಡುತ್ತೇನೆ, ಈ ಕಷ್ಟಗಳಿಂದ ನಿನಗೆ ಬಿಡುಗಡೆಯನ್ನು ಕೊಡ್ತೇನೆ, ಈ ಮರಣಕರ ರೋಗದಿಂದ ನಾನು ಬಿಡಿಸುತ್ತೇನೆ, ನೀನು ಧೈರ್ಯವಾಗಿರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕಷ್ಟಗಳು ನೋಡಿ ನೋಡಿ ಸೋತು ಹೋಗಿದ್ದೀರೋ, ವೇದನೆಯಲ್ಲಿದ್ದೀರೋ, ದುಃಖದಲ್ಲಿದ್ದೀರೋ, ವ್ಯಥೆ ಪಡ್ತಿದ್ದೀರೋ, ನನ್ನ ಕಷ್ಟವನ್ನು ಯಾರ ಬಳಿ ಹೇಳಲಿ ಎಂಬುದಾಗಿ ವ್ಯಥೆ ಪಡ್ತಿದ್ದೀರೋ, ಒಬ್ಬರೇ ಕುಳಿತುಕೊಂಡು ಅಳುತ್ತಿದ್ದೀರೋ, ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸ್ತಿದ್ದಾರೆ. ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಲಿ. ನಿಮ್ಮ ಪರಿಸ್ಥಿತಿ ಮಾರ್ಪಡ್ತದೆ. ನಿಮ್ಮ ಅಗತ್ಯತೆಗಳನ್ನು ದೇವರು ಸಂಧಿಸ್ತಾರೆ. ನಿಮ್ಮ ಕುಟುಂಬನ ಕಟ್ಟಿ, ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆಗಳಿದ್ರು ಎಲ್ಲದರಿಂದ ಬಿಡುಗಡೆ ಕೊಟ್ಟು, ನೀವಿರುವಂಥ ಸ್ಥಳದಲ್ಲಿ, ಹಲ್ಲೆಲೂಯಾ, ನೀವು ವಾಸ ಮಾಡ್ತಿರುವಂಥ ಸ್ಥಳದಲ್ಲಿ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುತ್ತಾನೆ. ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಲಿ. ನೀವು ಧೈರ್ಯದಿಂದ ಜೀವನ ಮಾಡ್ರಿ. ಲೋಕವನ್ನೇ ಜಯಿಸಿದಂಥ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಅದನ್ನು ಮರೆತು ಬಿಡಬೇಡ್ರಿ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ನಂಬಿರಿ. ನಿಮ್ಮ ಹೃದಯದಲ್ಲಿ ಕಳವಳ ಬೇಡ. ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಲಿ. ನೀವು ಕರ್ತನಲ್ಲಿ ಧೈರ್ಯವಾಗಿರ್ರಿ. ನೀವು ಕರ್ತನಲ್ಲಿ ಧೈರ್ಯವಾಗಿರುವಾಗ, ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರುವಾಗ, ನೀವು ಕರ್ತನನ್ನೇ ಸ್ತುತಿಸುತ್ತಿರುವಾಗ, ಕರ್ತನ ಸನ್ನಿಧಿಯಲ್ಲಿ ತೀವ್ರವಾಗಿ ಪ್ರಾರ್ಥನೆ ಮಾಡ್ತಿರುವಾಗ, ದೇವರು ನಿಮ್ಮ ಜೀವಿತದಲ್ಲಿ ಜಯದ ಮೇಲೆ ಜಯವನ್ನು ಅನುಗ್ರಹಿಸಿ ಕೊಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಹೃದಯವನ್ನು ಕರ್ತನ ಕಡೆಗೆ ತಿರುಗಿಸಿರಿ. ಕರ್ತನೆ, ನನ್ನನ್ನು ಸ್ಥಿರಪಡಿಸಿರಿ, ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ.
ನನ್ನ ಸಮಸ್ಯೆಯನ್ನು ನಾನು ನೋಡುವುದಿಲ್ಲ, ನನಗೆ ಬರುವಂಥ ಹೋರಾಟಗಳನ್ನು ನೋಡುವುದಿಲ್ಲ, ನಾನು ನಿನ್ನನ್ನು ದೃಷ್ಟಿಸುತ್ತೇನೆ. ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನಿಮ್ಮ ದೃಷ್ಟಿ ಕರ್ತನ ಮೇಲಿರಲಿ. ಕರ್ತ ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ, ಪರಿಸ್ಥಿತಿಗಳನ್ನು ಬದಲಿಸುತ್ತಾನೆ. ಹಾಗಾದರೆ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಲಿ. ಬನ್ನಿ ಪ್ರಿಯರೇ, ನೀವು ಕರ್ತನಲ್ಲಿ ಸ್ಥಿರವಾಗಿರಲು, ದೇವರು ನಿಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಲು, ನಿಮ್ಮ ಜೀವಿತದಲ್ಲಿ ಹೇರಳವಾದಂಥ ಅದ್ಭುತಗಳನ್ನು ಮಾಡಲು, ನಿಮ್ಮ ಅಗತ್ಯತೆಗಳೆಲ್ಲವನ್ನು ದೇವರು ಪೂರೈಸಲು, ನಿಮ್ಮನ್ನು ಬಲಪಡಿಸಲು, ತನ್ನ ಆತ್ಮನಿಂದ ತುಂಬಿಸಲು ಈ ಸಮಯದಲ್ಲಿ ನಮ್ಮ ಪರಮ ತಂದೆಯಾದ ದೇವರನ್ನು ದೃಷ್ಟಿಸಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ನನ್ನ ಜೊತೆಯಲ್ಲಿ ಸೇರಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು, ಅವರ ಜೀವಿತದಲ್ಲಿ ಈ ಸಮಯದಲ್ಲಿ ಕರ್ತನೆ ನಿನ್ನ ಕೃಪೆ ಅವರ ಮೇಲೆ ಇಳಿದು ಬಂದು ಅವರು ನಿನ್ನಲ್ಲಿ ಸ್ಥಿರಗೊಳ್ಳಿಕ್ಕಾಗುವಂತೆ, ಅವರ ಹೃದಯವು ಕರ್ತನೇ ನಿನ್ನಲ್ಲಿ ಸ್ಥಿರಗೊಳ್ಳಿಕ್ಕಾಗುವಂತೆ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿರಿ. ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ಕರೆದಾತ ನಂಬಿಗಸ್ತನು ಎಂಬುದಾಗಿ ವಾಕ್ಯದಲ್ಲಿ ನೋಡೋ ಪ್ರಕಾರ ಎಷ್ಟು ಜನರು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅವಮಾನ, ನಿಂದೆಗಳಲ್ಲಿ ತಮ್ಮ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಅಳ್ತಿದ್ದಾರೋ, ಅವರ ಅಗತ್ಯತೆಗಳು ಎಷ್ಟಿದೆಯೋ ಎಲ್ಲವನ್ನು ಬಲ್ಲಂತ ದೇವರೇ ಅವ್ರನ್ನ ಬಲಪಡಿಸಿರಿ. ಕರ್ತನೇ, ಅವರ ಕುಟುಂಬದಲ್ಲಿ ಏಸಪ್ಪ ನನಗೆ ಅದ್ಭುತ ಮಾಡ್ರಿ, ನನ್ನ ಕುಟುಂಬವನ್ನು ಕಟ್ಟಿ ಆಶೀರ್ವಾದ ಮಾಡ್ರಿ, ನನ್ನ ಅಗತ್ಯತೆಗಳನ್ನು ಪೂರೈಸಿರಿ, ಈ ಮರಣಕರ ರೋಗದಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ರು. ಅವರ ಮೇಲೆ ಸ್ವಾಮಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ, ನಿನ್ನ ಆತ್ಮನ ಚಲಿಸಲಿ. ಕ್ರಿಸ್ತನ ಬಿಡುಗಡೆ ಕೊಟ್ಟರೆ ನಿಜವಾದ ಬಿಡುಗಡೆ. ಇಲ್ಲಿ ದೇವರಾತ್ಮನುಂಟು, ಅಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ನೀವು ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರಾತ್ಮನೇ ಆ ಸ್ಥಳದಲ್ಲಿ ನೀವು ಚಲಿಸಿರಿ. ಅದ್ಭುತಗಳು ನಡೆಯಲಿ. ಅವ್ರ ಹೃದಯವು ನಿನ್ನಲ್ಲಿ ಸ್ಥಿರಗೊಳ್ಳಲಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ನೀವು ನಮ್ಮೊಟ್ಟಿಗೆ ಮಾತನಾಡಿರುವಾಗ ಹೃದಯವು ಕರ್ತ ನಿನ್ನಲ್ಲಿ ಸ್ಥಿರಗೊಳ್ಳಿಕ್ಕಾಗ, ಧೈರ್ಯದಿಂದ ಈ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗ. ಕರ್ತ ನನಗಿದ್ದಾನೆ, ಕರ್ತ ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಅವ್ರು ನಂಬಿ ಜೀವನ ಮಾಡಲಿಕ್ಕಾಗ ಅವ್ರ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿ ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಈಗಲೇ ಕರ್ತ ನೀವು ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ದೀನದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ಜೀವುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ನಿಮ್ಮ ಹೃದಯವು ಕರ್ತನಲ್ಲಿ ಸ್ಥಿರವಾಗಿರಲಿ. ನೀವು ಧೈರ್ಯದಿಂದ ಈ ಲೋಕದಲ್ಲಿ ಜೀವಿಸಿರಿ. ಕರ್ತನು ನಿಮ್ಮ ಜೊತೆಲಿದ್ದು ಪ್ರತಿದಿನವೂ ಅದ್ಭುತಗಳನ್ನು ಮಾಡುತ್ತಾ ನಿಮ್ಮನ್ನು ಬಲಪಡಿಸುತ್ತಾ ಈ ಲೋಕದ ಜೀವಿತವೆಲ್ಲ ಆತನು ಅದ್ಭುತಕರವಾಗಿ ಮುನ್ನಡೆಸುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.